Hi everyone, welcome back to my channel. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರು ನನಗೆ ಸ್ಪೆಷಲ್ ಲಂಚ್ ರೆಸಿಪಿ ಕಾಟಿ ಅಂತಲ್ಲ ಇದು ಫುಲ್ ಫಿಶ್ ಹಾಕಿയത് ഫിഷ് ഫ്രൈ ജണ്ട് ടൈപ്പിലോ ഇത് ಒಂದು മുർമീൻ ഫ്രൈയും പിന്നെ ಒಂದು മാഞ്ചി ഫ്രൈ പിന്നെ കറി എട്ടിര കറി ಹಾಕಿರ പച്ചക്കറി ഇൻഷാല്ല ട്രൈ ആക്കോರು നല്ല ടേസ്റ്റ് ಅವರು ನಿಮಗೆ ഇങ്ങനെ ഫിഷ് താലി ആക്കി ഉച്ചയ്ക്ക് കൊടുക്കോರು ಅದಕ್ಕೆ ನಂಗೆ ಫಸ್ಟ್ ಕೂಡ ಎಟ್ಟಿರ ಕರಿ ಹಾಕಿರೋದಕ್ಕೆ ತೇಂಗ എടുಕೊಂಡು ನಾವು ತೆಲ್ಲು ಹಾಕ್ರ അങ്ങനെ ഒരു ಕಡಿ ತೇಂಗ എടുത്തರೆ ತೆಲ್ಲು ಮಂಜಲ್ ತೆಲ್ಲು ಪುಲಿ ചെറിയ കണ്ട നീരുള്ളി ഇടോರು ചെറിയത് എടുത്തിട്ട് ಅದರ പാതിട്ടേങ്ങായിട്ട് നീരുള്ളി കർച്ചൊಪ್ಪು പിന്നെ ನಾವು ಕಾಯಿಮೊಲವು ಇಟ್ಟರೆ ನಾವು ಜಂಡು ಕಾಯಿಮೊಲವು ಇಟ್ಟರೆ ನಿಂಗೆ ಖಾರ ಬೇನೆಂಗೆ ನಿಂಗೆ ಮೂನು ಮಿಡ ನಾವು ಜಂಡೆಂದು ಇಟ್ಟರೆ ಚೆಂದ തേങ്ങ ತೆಲ್ಲ എടുത്തിട്ട് ചൊಮ್മെಲ್ಲ പിന്നെ ഒരു കണ്ട ഇഞ്ചി തെല്ല് കൊത്തമ്പരി ഇടോರು ഇട്ടിട്ട് പിന്നെ തെല്ല് ബട്സൊപ്പ് ഇട്ടേങ്ങായിട്ട് മിക്സി ജാറിಗೆ ഇട്ടിട്ട് நாங்கள் மீன் காயெல்லாம் அரைக்கிறல்லே அங்கனமே அரைச்சேங்காய்த்து தெல்லு தண்ணி பீத்திட்டு நல்லா ஸ்மூத் பேஸ்ட் ஆக்கிட்டு பைக்கோರು நல்ல ಟೇಸ್ಟ್ ಅವರು ಎಟ್ಟಿರ ಪಚ್ಚಕರಿ ಇನ್ಶಾಲ್ಲ ನಿಂಗೆ ಟ್ರೈ ಹಾಕೋರು ಇದ್ರ ನಿಂಗೆ ಸ್ಮೂತ್ ಪೇಸ್ಟ್ ಹಾಕಿತ್ತು ಬೆಚ್ಚಂಗಾಯ್ತು ಇನ್ನು ಕರಿ ಇപ്പം ನಂಗೆ ಎದುರು ಹಾಕ್ರ ಅದ್ರ ಮೇಲೆ ஒரு எடுத்தங்காய்த்து நீங்கள் அல்ட்ட மண்ணு ಎಡ ಇಂದಂಗೆ ಅದೇ ಯೂಸ್ ಆಗೋರು நல்ல ಟೇಸ್ಟ್ ಅವರು ఇప్పుడు ನಾನು ಇದಕ್ಕೆ ತೇಂಗೇನು ಇಟ್ಟರೆ ಪಾದಿ ನೀರುಳ್ಳಿ ಸ್ಲೈಸ್ ಕಟ್ ಹಾಕಿತ್ತಿಟ್ರೆ ನಂಗೆ ತೇಂಗೇನು ಯೂಸ್ ಹಾಕಿ നല്ല ಟೇಸ್ಟ್ ಅವರು ನಾವು ಪ್ರವಿ ತೇಂಗೇನು ಯೂಸ್ ಹಾಕಿ ಅಂತುಲ್ಲು ಇದಕ್ಕೆ നിങ്ങൾ കർച്ചൊപ്പിടോರು പിന്നെ ഇഞ്ചിട്ടേങ്ങായിട്ട് കട്ടാക്കിയിട്ട് ഇത് തെല്ല് സോഫ്റ്റ് ആവത്തോളൂ നിങ്ങൾ ಬೇವಾಟೋರು ಇನ್ಶಾಲ್ಲ നിങ്ങൾ ಟ್ರೈ ಹಾಕಿ ನಕ್ಕ നിങ്ങൾ ಕಮೆಂಟ್ಸ್ ಹಾಕೋರು ಹೆಂಗನ ಇರುಚಂತ പിന്നെ ಇದಕ್ಕೆ ನಾವು ಕಾಯಿಮೊಲವು ಇಟ್ಟರೆ ಇದಕ್ಕಿನ್ನು നിങ്ങൾ ನುಗ್ಗೆಕಾಯಿ ಇಡೋರು ಡ್ರಮ್ ಸ್ಟಿಕ್ ಉಂಡಲ್ಲಿ ಅದು ಇಟ್ಟಂಗಾಯ್ತು പിന്നെ ಎಟ್ಟಿ ಕಲ್ಗಿತ್ತು ಕ್ಲೀನ್ ಹಾಕಿತ್ತು ಇಟ್ಟಂಗಾಯ್ತು നിങ്ങൾ ചെറിയ എട്ടിയും യൂസ് ആക്കുക ബെല്ലെട്ടിയും യൂസ് ആക്കുക ಇದಕ್ಕೆ ತೆಲ್ಲು ഒരു 1/4 ടീസ്പൂൺ ಹತ್ರ മഞ്ഞൾ പൊടി ഇടೋರು മഞ്ഞൾ പൊടി ഇട്ടിട്ട് ತಣ್ಣಿ ಬೀತಿತ್ತು ತೆಲ್ಲು ಉಪ್ಪಿಟ್ಟಿತ್ತು നിങ്ങൾ ಬೇವಾಗ ಬೆಚ್ಚಂಗಾಯ್ತು ನುಗ್ಗೆಕಾಯಿ ಎಲ್ಲ ಬೇವನು പിന്നെ അത് എട്ടി ഒട്ടിಗೆ ಬೇವರು നിങ്ങൾ ಮುಚ್ಚಿಟ್ಟಿತ್ತು ಬೇಯ್ಕೋರು ನಾವು ಕಲ್ಲುಪ್ಪಿಟ್ರೆ ಕಲ್ಲುಪ್ಪು ಬದಲು നിങ്ങൾ പൊടി ഉപ്പും യൂസ് ആക്കുക ಮುಚ್ಚಿತ್ತು ഒരു 5 ಮಿನಿಟ್ ಫಸ್ಟ್ ಬೇವಾಗ ಬೇಯ್ಕೋರು പിന്നെ നോക്കോರು ഇപ്പം ನುಗ್ಗೆಕಾಯಿ ಎಲ್ಲ ಬೆಂದು ಅಂತೂ ಬಂದರು ತಣ್ಣಿ ತೆಲ್ಲು ಬತ್ತಿ ಅಂತೂ ಬಂಡು ಇದಕ್ಕಿನ್ನು നിങ്ങൾ ಅರ್ಚೋ ಕಾಯ ಉಂಡಲ್ಲೇ ನಂಗೆ ಅರ್ಚಿ ಬೆಚ್ಚೋ ಪೇಸ್ಟ್ ಉಂಡು ಅದು ಇಟ್ಟಂಗಾಯ್ತು ಇപ്പം ನೋಕೋರು ನುಗ್ಗೆಕಾಯಿ ಎಲ್ಲ ಬೆಂದರು ಇನ್ನು നിങ്ങൾ ಅರ್ಚ ಪೇಸ್ಟ್ ಇಟ್ಟಿತ್ತು ಮಿಕ್ಸ್ ಹಾಕೋರು ಊಟ നിങ്ങൾ നോക്കോರು നിങ്ങൾക്ക് ഉപ്പ് ಬೇಡ ನಂಗೆ ಎಂತ ಚೆಂದಂಗೆ ಎಟ್ಟಿ ಬೇವಟ್ಟೊಂಬ ಉಪ್ಪು ಇಟ್ಟು ತಿನ್ನ നിങ്ങൾ നോക്കിയിട്ട് ഉപ്പിട്ടേങ്ങാಯ್ತು ಇದಕ್ಕೆ ತೆಲ್ಲು ವಾಪಸ್ ಮಿಕ್ಸಿ ಜಾರ್ಗೆ ನಾ ತೆಲ್ಲು ತಣ್ಣಿ ಬೀತಿತ್ತು ತಣ್ಣಿ ಬೀತಿರ ಚೊಮ್ಮೆ ತಣ್ಣಿ ಬೆಲೆ ಹಾಕಂಡ ಇപ്പം ನಾ ಇದ್ರ ಮುಚ್ಚಿತ್ತು ஒரு 3 ಮಿನಿಟ್ ನೇರ ಬಾಯ್ಲ್ ಆಗೋಗು ಬೆಚ್ಚಿ ತಿಂದ ಇನ್ನು നിങ്ങൾ ಸ್ಟವ್ ಮೀಡಿಯಮ್ ಹಾಕಿತ್ತು ಬೇಯ್ಕೋರು ಇದಕ್ಕೆ ಉಪ್ಪು ಕೊರ್ನಿಂಗೆ ಉಪ್ಪು ಇಟ್ಟಿತ್ತು ಮಿಕ್ಸ್ ಹಾಕಿತ್ತು ಇನ್ನು നിങ്ങൾ ಸ್ಟವ್ ಆಫ್ ಹಾಕ್ಯಂಗಾಯ್ತು ಎಟ್ಟಿರ ಪಚ್ಚಕರಿ ರೆಡಿ ಆಯ್ತು ಇನ್ಶಾಲ್ಲ നിങ്ങൾ ಟ್ರೈ ಹಾಕೋರು ಇದು ನಂಗೆ ನುಗ್ಗೆಕಾಯಲ್ಲಿ ಇಟ್ಟದಲ್ಲೇ ಡ್ರಮ್ ಸ್ಟಿಕ್ നല്ല ಟೇಸ್ಟ್ ಅವರು നിങ്ങൾ ಟ್ರೈ ಹಾಕಿ ನಕ್ಕ നിങ്ങൾ ಕಮೆಂಟ್ಸ್ ಹಾಕೋರು ಈ ಕೂತು നിങ്ങൾ ഇങ്ങനെ ഉച്ചക്ക് എട്ടിര കറി മീൻ ഫ്രൈ ಎಲ್ಲ ಹಾಕಿತ್ತು ಕೊಡ್ತೇಂಗಾಯ್ತು പിന്നെ എനിക്ക് ಬೇರೆ ಏದು ರೆಸಿಪಿ ಬೇನು ಚೆಂದ ನಕ್ಕ നിങ്ങൾ ಇನ್ಶಾಲ್ಲ ಕಮೆಂಟ್ಸ್ ಹಾಕೋರು ನಾನು ಟ್ರೈ ಹಾಕ್ರೆ ಅಪ್ಲೋಡ್ ಹಾಕೋಗು ഇതിപ്പം മീൻ ഫ്രൈ ആക്കും അവിടെ അരച്ചോ കായ ഇട്ടರೆ അരച്ചോ കായത്തിಗೆ എന്തു ಮೇಲೆ ಮೊಲವು ನಾ ಪುಳಿ ಇಟ್ಟು ತರ್ಕ್ರ പിന്നെ ಇದಕ್ಕೆ ಉಪ್ಪಿಡೋರು ಎಣ್ಣೆ ಇಡೋರು ಲಿಂಬೆರ ಜ್ಯೂಸ್ ಬೀತಿ ಮಿಕ್ಸ್ ಹಾಕೋರು പിന്നെ ಇದಕ್ಕೆ ಮುರ್ಮೀನಿಲ್ಲ ಐಲ ಏದು ನಿங்கள்ட்ட ಮೀನುಂಡು ಅದು നിങ്ങൾ ಫ್ರೈ ಹಾಕಿಂಗಾಯ್ತು ಮುರ್ಮೀನು ಅವರು ಮಧುಮಾಲ್ ಅವರು ಇದು ಮಧುಮಾಲ್ ಮುರ್ಮೀನಲ್ಲ ಮಧುಮಾಲ್ ಇಟ್ಟಿತ್ತು ನಾನು ಇದು ಫ್ರೈ ಹಾಕಿ ಅಂತಲ್ಲ നല്ല ಟೇಸ್ಟ್ ಅವರು ಅರ್ಚ ಪೊಡಿ ಇದು ನಂಗೆ ಮೊಲೋರ ಪೊಡಿರ ಬದಲು ಅರ್ಚ ಪೇಸ್ಟ್ ಇಡೋನು നല്ല ಟೇಸ್ಟ್ ಅವರು ಇನ್ನು നിങ്ങൾ ஒரு ಪ್ಯಾನ್ಗೆ ತೇಂಗೆಣ್ಣೆ ಬೀತೋರು நீங்கள் ಮೀನು ಫ್ರೈ ಎಲ್ಲ ಹಾಕೊಂಬೋ ತೇಂಗೆಣ್ಣೆ ಯೂಸ್ ಹಾಕೋರು ಸನ್ಫ್ಲವರ್ ಆಂಟಿ ತೇಂಗೆಣ್ಣೆ നല്ല ಟೇಸ್ಟ್ ಅವರು ಇപ്പം நீங்கள் ಇದರ ಜಂಡು ಸೈಡು ಫ್ರೈ ಹಾಕಿಂಗಾಯ್ತು ಇದಕ್ಕೆ ನಂಗೆ ಮಸಾಲ ಸಪ್ರೇಟ್ ಹಾಕ್ರ ಇವ್ನು ಹಾಕೋರು ಜಂಡು ಸೈಡು ಫ್ರೈ ಆಯ್ತು ಇನ್ನು நீங்கள் ಇರ್ತೈತಿ ಇದು ஒரு ಪ್ಲೇಟ್ಗೆ ಇಟ್ಟಂಗಾಯ್ತು ಇನ್ನು ಇದೇ ಪ್ಯಾನ್ಗೆ நீங்கள் ಮಸಾಲೆ ಇಡೋರು നല്ല ടേസ്റ്റ് ಅವರು ഇൻഷാല്ല ഇത് നിങ്ങൾ ട്രൈ ആക്കോರು ഇങ്ങനെ ഫ്രൈ നിങ്ങളുടെ മധുമല്ല ಬೇರೆ ഏത് മീനുണ്ടോ ആ മീൻ യൂസ് ಹಾಕಿಂಗಾಯ್ತು ഇപ്പം ನಾ ಇದಕ್ಕೆ ಎಣ್ಣೆ ಕೊರ್ഞ്ഞಂಗೆ ವಾಪಸ್ നിങ്ങൾ ತೆಲ್ಲು ತೇಂಗ ಎಣ್ಣೆ ಬೀತಿಯಂಗಾಯ್ತು ഇപ്പം അതേ ಪ್ಯಾನ್ಗೆ ನಾ ಕರ್ಚೊಪ್ಪು ತೆಲ್ಲು ಎಣ್ಣೆ ಇಟ್ಟರೆ ತೆಲ್ಲು ಎಣ್ಣೆ ಕೊರ್ഞ്ഞಿ ತಿಂತು പിന്നെ ಇದಕ್ಕೆ ಇಂಜಿ ചെറിയ പീസ് ಹಾಕಿತ್ತು ಇಡೋರು പിന്നെ ಇದಕ್ಕೆ ತೆಲ್ಲು ಬೆಳ್ಳುಳ್ಳಿ ಇಡೋರು ചെറിയ പീസ് ಹಾಕಿತ್ತು പിന്നെ നിങ്ങളുടെ ചെറിയ നീരുള്ളിಯಿಂದ നിങ്ങൾ ചെറിയ നീരുള്ളിയെ കട്ടാക്കിയിട്ട് ഇടೋರು ഇല്ലെങ്കിൽ ಬೆಲೆ ನೀರುಳ್ಳಿ ಒಂದು എടുത്തിട്ട് ಅದರ നിങ്ങൾ ചോപ്ഡ് ಹಾಕಿತ್ತು ಇಟ್ಟಂಗಾಯ್ತು ചെറിയ ಪೀಸ್ ಹಾಕಿತ್ತು ಇಡೋರು ಇವ್ ನೋಕೋರು ನೀರುಳ್ಳಿ ಎಲ್ಲ ತೆಲ್ಲು ಸಾಫ್ಟ್ ಆಗಿ ಅಂತ ಬಂತು ಇನ್ನು ಇದಕ್ಕೆ നിങ്ങൾ ಟೊಮೆಟೊ ಇಟ್ಟಂಗಾಯ್ತು ಟೊಮೆಟೊ അങ്ങനെ ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿತ್ತು ಇನ್ನು ಸಾಫ್ಟ್ ಅವ್ರತೋಲು ಟೊಮೆಟೊ ಬೇವಾಟೋನು ಟೊಮೆಟೊ ಸಾಫ್ಟ್ ಆಯ್ಲು പിന്നെ നിങ്ങൾ ಮೀನು ಫ್ರೈ ಎಲ್ಲ ಬೆಚ್ಚಂಗಾಯ್ತು ಇപ്പം ನೋಕೋರು ಇದಕ್ಕೆ ನಾ ತೆಲ್ಲು ಉಪ್ಪಿಟ್ರೆ ಕಲ್ಲುಪ್ಪು ಯಾವನಂತಿಲ್ಲ പൊടി ಉಪ್ಪು നിങ്ങൾ ಯೂಸ್ ಹಾಕ ಇನ್ನು ಇದು ಇನ್ನು ಬೇವಟ್ಟು ಟೊಮೆಟೊ ಎಲ್ಲ ಕಂಪ್ಲೀಟ್ ಸಾಫ್ಟ್ ಅವನು ನಾವು ಬೆಲ್ತ ಮಾಂಜಿ ಇರ್ತಾರೆ ಅದರ ಕಲ್ಗಿತ್ತು ಕಟ್ ಹಾಕಿತ್ತಲ್ಲ ಬೆಚ್ಚರ ಇದಕ್ಕೆ ನಂಗೆ ಗ್ರೀನ್ ಪೇಸ್ಟ್ ಹಾಕಿತ್ತಿಡ್ರು ಇಡ್ರ ಸುರು ಪೇಸ್ಟ್ ಇಡ್ರ ಸುರುಕು ಇದಕ್ಕೆ ನಿಂಗೆ ಉಪ್ಪು
പിന്നെ ಲಿಂಬೆರ ಜ್ಯೂಸು ತೆಲು ಮೊಲ ವರ್ಚದು ಫಸ್ಟ್ ಗಿಡೋರು ಫಸ್ಟ್ ಮ್ಯಾರಿನೇಟ್ ಹಾಕಿತ್ತು ಬೇಯ್ಕೋರು ಇದು ಮೊಲ ವರ್ಚದ ಪಿನ್ನ ಹಂಚಂದೋಲೆ ಮೊಲ ಉಂಪಿನ ಪುಲಿ ನಾ ಬೇರೆ ಅಂದು ಅದಕ್ಕೆ ಇಡಲ್ಲ ಮೊಲ ಉಂಪುಲಿ ಅರ್ಚಿತ್ತು ಇಡ್ರು ಮೊಲೋರು ಪೊಡಿರ ಬದಲ್ಗೆ ನಾನು ಮೊಲ ವರ್ಚಿತಿಡ್ರು നല്ല ಟೇಸ್ಟ್ ಅವ್ರು ಇನ್ನು ಅದಕ್ಕೆ ಸೆಕೆಂಡ್ ಮ್ಯಾರಿನೇಟ್ಗೆ ನೀರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮು ಕೊತ್ತಂಬರಿ ಸೊಪ್ಪು പിന്നെ ಕಾಯಿ ಮೊಲ ಇಟ್ಟಿತ್ತು ನಿಂಗೆ ಅರ್ಚೆಂಗಾಯ್ತು ಇದಕ್ಕೆ ನಿಂಗೆ ತಣ್ಣಿ ಬೀತಂತೆ ಅರ್ಕೋರು ಪೇಸ್ಟ್ ಬಲೆ ಅರ್ನಿಲ್ಲೆಂಗೆ ஒரு ಸ್ಪೂನ್ ಹತ್ರ ತಣ್ಣಿ ಬೀತಿತ್ತು ನಿಂಗೆ ಅರ್ಚೆಂಗಾಯ್ತು ನಲ್ಲ ಪೇಸ್ಟ್ ಬಲೆ ಅರ್ಕೋರು ಇನ್ನು ನಿಂಗೆ ಆ ಮೀನಿಗೆ ಇಟ್ಟೆಂಗಾಯ್ತು ನಂಗೆ ಫಸ್ಟ್ ಮ್ಯಾರಿನೇಟ್ ಹಾಕಿ ತಿನ್ನಲ್ಲ ಇದು ಸೆಕೆಂಡ್ ಮ್ಯಾರಿನೇಟ್ ಇನ್ಶಾಲ್ಲ ಟ್ರೈ ಹಾಕೋರು நல்ல ಟೇಸ್ಟ್ ಅವರು இப்போ நீங்கள் இது மேரினேட் ஆக்கித்து ஒரு அரை கெண்டை நேரம் ಬೇಕೋರು பின்ன நீங்கள் ஃப்ரை ஆக்கியங்காய்த்து தண்ணி பீத்தாந்து அரைச்சங்க நல்லா பேஸ்ட் போல நிற்கிறு இப்போ மீனுக்கு நாங்கள் மசாலா எல்லாம் இட்டு தைத்து இது இன்னும் மேரினேட் ஆகட்டு அத்தரை நேரம் ஆகும்போது நாங்கள் ಬೇವಿಗೆ ಬೆಚ್ಚು ನೀರುಳ್ಳಿ ಟೊಮೆಟೊ ಎಲ್ಲ நல்லா ಸಾಫ್ಟಾಗಿ ಅಂತೂ ಬಂತು ಇನ್ನು ಇದಕ್ಕೆ ನಿಂಗೆ ಮಸಾಲೆ ಇಟ್ಟಂಗಾಯ್ತು ಇದಕ್ಕೆ ಮಸಾಲೆ ಎಕ್ಸ್ಟ್ರಾ ಎಂದು ಇಡೋಗಿಲ್ಲ ನಾ ಇದು ಪುಲಿರ ತಣ್ಣಿ ಬೀತಿರ ನಿಂಗೆ ಪುಲಿರ ತಣ್ಣೀರ ಬದಲಿಗೆ ಲಿಂಬೆರ ಜ್ಯೂಸುം ಬೀತ പിന്നെ ಇದಕ್ಕೆ ನಾನು ಅರ್ಚ ಮೊಲವು ಇಟ್ಟರೆ ತೆಲ್ಲು ಮಂಜೆಲ್ಲ ಪೊಡಿ ಇಟ್ಟರೆ ನಿಂಗೆ ಅರ್ಚ ಮೊಲವು ಇಲ್ಲೆಂಗೆ ಮೊಲರ ಪೊಡಿ ಯೂಸ್ ಹಾಕೋರು ಇಪ್ಪ ಇದರನ್ನೆಲ್ಲ ಮಿಕ್ಸ್ ಹಾಕಿ ಆಯ್ತು ತೆಲ್ಲು ಬೆಚ್ಚ ಇಲ್ಲಿ ಪಿನ್ನೆ ತೆಲ್ಲು ತಣ್ಣಿ ಬೀತರು ஒரு 2 ಸ್ಪೂನ್ ಹತ್ತಿರ ತಣ್ಣಿ ಬೀತಿತ್ತು ಪಾಡ ನಿಂಗೆ ಬೆಚ್ಚ ಹೋಗು ಬೇಕೋರು ಇದಕ್ಕಿಪ್ಪ ನಿಂಗೆ ಉಪ್ಪಿಡೋರು ಬೇನ್ ಮಾತ್ರ ಉಪ್ಪಿಟ್ಟಂಗಾಯ್ತು ಟೇಸ್ಟ್ ನೋಕಿತ್ತು ಉಪ್ಪಿಟ್ಟಂಗಾಯ್ತು ನಿಂಗಳ್ಟ ಕೂಡ ಪುಲಿ ಕೊರ್ഞ്ഞെങ്കിൽ നിങ്ങൾ ವಾಪಸ್ ಲಿಂಬೆರ ಜ್ಯೂಸ್ ಬೀತಿಯಂಗಾಯ್ತು ಇವನೊಕ್ಕರು ತಣ್ಣಿ ಎಲ್ಲ ಬತ್ತಿಯಂತೂ ಬಂತು ಇನ್ನು நீங்கள் ಇದಕ್ಕೆ ಫ್ರೈ ಹಾಕಿಯೋ ಮೀನುಂಡಲ್ಲಿ ಅದು ಬೆಚ್ಚಂಗಾಯ್ತು நல்ல ಟೇಸ್ಟ್ ಅವರು ನಂಗೆ ಹಿಂಗೆ ಮಸಾಲೆ ಎಲ್ಲ ಹಾಕಿತ್ತು ಮೀನು ಇಡ್ರಲ್ಲಿ நல்ல ತಿನ್ನೋಕು நல்ல ಟೇಸ್ಟ್ ಅವರು இப்போ ನೋಕರು ಫ್ರೈ ಹಾಕಿ ಬೆಚ್ಚನಿಗೆ ಮೀನು ಇಟ್ಟತ್ತು ಮೆಲ್ಲ ಅದರ ಮೇಲಿಗೆ ಮಸಾಲೆ ಎಲ್ಲ ಇಟ್ಟತ್ತು ಸ್ಪ್ರೆಡ್ ಹಾಕಿ ಹೆಂಗಾಯ್ತು ஒரு நீங்கள் ಇದರ 3 ಮಿನಿಟ್ நேரம் ಪ್ಯಾನ್ಲೆ ಬೆಚ್ಚ ಹಾಕೋರು அப்போ இந்த ஒரு தெல்லு தண்ணி எல்லாம் பத்திட்டு மசாலா எல்லாம் மீனுக்கு பிடிக்குறு அதில் பின்ன நீங்கள் ஸ்டவ் ஆஃப் ಹಾಕಿ ಹೆಂಗಾಯ್ತು ಮಸಾಲ ಫಿಶ್ ಫ್ರೈ ರೆಡಿ ಆಯ್ತು ಇನ್ನು ನಿಂಗೆ ಸ್ಟವ್ ಆಫ್ ಹಾಕಿ ಹೆಂಗಾಯ್ತು ಹತ್ತರ நேரம் நாங்கள் மேரினேட்டும் ಆಯ್ತು நாங்கள் மாஞ்சி மேரினேட் ಹಾಕೋ ಬೆಚ್ಚ ತಿನ್ನಲ್ಲೇ ಇನ್ನು நீங்கள் ஒரு ಪ್ಯಾನ್ எடுத்தது அதுக்கு தேங்கெண்ணெய் ಬೀತಿತ್ತು ಮೀನು ಇಟ್ಟಂಗಾಯ್ತು ಮೀನು ಆಣೆಮೆ ಇಡೊಂಬು ನಿಂಗೆ ಎಕ್ಸ್ಟ್ರಾ ಮಸಾಲೆ ಇಕ್ಕರಲ್ಲಿ ಅದು ಮೇಲೆ ಸ್ಪೂನ್ಲಿ ಇಡೋರಿ ಇಪ್ಪ ನಾನು ಇಟ್ಟೋಲ್ಲ அதே போல் நீங்கள் ಇಟ್ಟಂಗಾಯ್ತು ಜಂಡು ಸೈடும் ಫ್ರೈ ಆಗುമ്പോൾ അങ്ങനെ நீங்கள் மசாலா ಇಡೋರು நல்ல ಟೇಸ್ಟ್ ಅವ್ರಿಗೆ நாங்கள் மசாலா ಎಲ್ಲ ಇಡ್ರಲ್ಲಿ ಪ್ಲೇಟ್ಲಿಂದ ಮಸಾಲೆ ಎಲ್ಲ நீங்கள் ವೇಸ್ಟ್ ಹಾಕೊಂಡ ಮೀನಿಗೆ ಇಟ್ಟಂಗಾಯ್ತು நல்ல ಮಸಾಲೆ ಪಿಡಿಕ್ಕರು അങ്ങനെ நீங்கள் ಜಂಡು ಸೈடும் ಫ್ರೈ ಹಾಕಿಂಗಾಯ್ತು ಮಸಾಲೆ ಎಲ್ಲ ಅದಕ್ಕೆ ಇಟ್ಟது ಕಂಪ್ಲೀಟ್ ಜಂಡು ಸೈடும் ಫ್ರೈ ಆಯ್ತು പിന്നെ ಸ್ಟವ್ ಆಫ್ ಹಾಕಿಂಗಾಯ್ತು ಇನ್ಶಾಲ್ಲ ಹಿಂಗೆ ನೋರ್ಕ ಫಿಶ್ ಫ್ರೈ ಟ್ರೈ ಹಾಕೋರು நல்ல ಟೇಸ್ಟ್ ಅವರು ಹಿಂಗೆ ಉಚ್ಚಗಿ ಕೂತು ಫಿಶ್ ತಾಲಿ ರೆಡಿ ಹಾಕೋರು ಎಟ್ಟಿರ ಕರಿ ಮೀನು ಫ್ರೈ ಇದಕ್ಕಿಪ್ಪ ಲಾಸ್ಟ್ಗೆ நீங்கள் ಕೊತ್ತಂಬರಿ ಸೊಪ್ಪಿಟ್ಟಂಗಾಯ್ತು ಕೊತ್ತಂಬರಿ ಸೊಪ್ಪಿಟ್ಟು நீங்கள் ಸ್ಟವ್ ಆಫ್ ಹಾಕೋರು ಮಾಂಜಿ ಫ್ರೈയും ರೆಡಿ ಆಯ್ತು ಇನ್ಶಾಲ್ಲ ಹಿಂಗೆ ನೋರ್ಕ ಟ್ರೈ ಹಾಕೋರು പിന്നെ നിങ്ങൾക്ക് ನನ್ನ ರೆಸಿಪಿ ಇಷ್ಟ ಹಿಂಗೆ ಲೈಕ್ ಶೇರ್ ಕಮೆಂಟ್ಸ್ ಎಲ್ಲ ಹಾಕಿ ಹಿಂಗಾಯ್ತು ಉಚ್ಚತ್ತು നല്ല ಟೇಸ್ಟಾಯೋ ಫಿಶ್ ತಾಲಿ ರೆಡಿ ಆಯ್ತು ಇದಕ್ಕೆ ನಾವು ಕೂಡ പൊടിച്ചോറ് യൂസ് ആക്കിയൊന്നുമില്ല പൊടിച്ചോറ് എട്ടിരക്കറി പിന്നെ ജണ്ട് ടൈപ്പ് ഫിഷ് ഫ്രൈ പൊപ്പടം യൂസ് ആക്കോರು ഇൻഷാല്ല ഇങ്ങനെ നിങ്ങൾ എട്ടിരക്കറി മീൻ ഫ്രೈ ಎಂದು ಹಾಕಿല്ലെങ്കിൽ ಇನ್ಶಾಲ್ಲ ಟ್ರೈ ಹಾಕೋರು ಹಾಕಿತ್ತು ಹೆಂಗನುಂಡು ಚಂತ ನಾಕ ನಿಂಗೆ ಕಮೆಂಟ್ಸ್ ಹಾಕಿ ಹೆಂಗಾಯ್ತು പിന്നെ എൻ്റെ ಚಾನಲ್ಗೆ ಎಪ್ಪೋ ಹಿಂಗನೇ ಸಪೋರ್ಟ್ ಹಾಕಿ ಅಂತ ತಿಕ್ಕೋನು ಇನ್ಸ್ಟಾಗ್ರಾಮು ಪೇಜ್ ಫಾಲೋ ಹಾಕೋ ಮರ್ಕಂಡ ಲಿಂಕ್ ನಾ ಡಿಸ್ಕ್ರಿಪ್ಷನ್ಲು ಕೊಡ್ಕೂರೆ ನಿಂಗೆ ಚಕ್ಕ ಹಾಕೋರು ಮಧುಮಾಲ್ಗೆ ನಂಗೆ ಈಗ ಮಸಾಲೆ ಎಲ್ಲ ಇಟ್ಟು ತಗೊಂಡು നല്ല ಟೇಸ್ಟ್ ಅವು ನೀವು ಮಧುಮಾಲ ಬದಲು ಬೇರೆ ಎದು ಯೂಸ್ ಹಾಕ ಮಾಂಜಿ ಅವನಂತಿಲ್ಲ ಮಾಂಜಿರ ಬದಲು ಬೇರೆ ಎದು ಮೀನುಂಡು ಅದು ಯೂಸ್ ಹಾಕಿಂಗಾಯ್ತು ಇನ್ಶಾಲ್ಲ ನೀವು ಹಿಂಗೆ ನೋಡ್ಕ ಟ್ರೈ ಹಾಕೋರು ನೋಕೋರು ನಲ್ಲ ಅವ್ರಿಗೆ ಪಚ್ಚಕರಿ ಎಟ್ಟಿರು നിങ്ങൾക്ക് വേറെ ഏതൊരു റെസിപ്പി വേണമെന്ന് വെച്ചാൽ నాకు നിങ്ങൾ കമൻസ് ആക്കൂ ഇൻഷാല്ല ഞാൻ ട്രൈ ആക്കി അപ്ലോഡ് ആക്കുക പിന്നെ നിങ്ങൾ എൻ്റെ ചാനൽ സബ്സ്ക്രൈബ് ആക്കാಅಂತ നോക്കിയെന്ന് ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಅವರು ಮುಟ್ಟತ್ಲಿಂದ ಬೆಲ್ ಐಕನ್ ಹಿಟ್ ಹಾಕೋರು നിങ്ങൾ ಬೆಲ್ ಐಕನ್ ಹಿಟ್ ಹಾಕಿ ನಾನಿಟ್ಟ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಯ್ತು ಬಂದು അങ്ങനെ വെച്ചാൽ ಬೆಲ್ ಐಕನ್ ಹಿಟ್ ಹಾಕೋದು ಒಂದು ಮರ್ಕಂಡ നിങ്ങൾ